ನಮಸ್ಕಾರ ಫ್ರೆಂಡ್ಸ್. ಗೌರ್ಮೆಂಟ್ ಸಡನ್ ಆಗಿ ಅನೌನ್ಸ್ಮೆಂಟ್ ಮಾಡಿದೆ, ಇನ್ನು ಮುಂದೆ ಕಂಪ್ಲೀಟ್ ಆಗಿ ಇಂಡಿಯಾದಲ್ಲಿ E20 ಫ್ಯೂಲ್ ಮಾತ್ರ ಸಿಗೋದು ಅಂತ. ಪೆಟ್ರೋಲ್ ಚೇಂಜ್ ಆಗುತ್ತೆ, ವೆಹಿಕಲ್ ಪರ್ಫಾರ್ಮೆನ್ಸ್ ಚೇಂಜ್ ಆಗುತ್ತೆ, ಮೈಲೇಜ್ ಚೇಂಜ್ ಆಗುತ್ತೆ, ಫ್ಯೂಚರಲ್ಲಿ ಫ್ಯೂಯಲ್ ಸಿಸ್ಟಮೇ ಚೇಂಜ್ ಆಗುತ್ತೆ. ಬಟ್ ದೊಡ್ಡ ಪ್ರಶ್ನೆ ಏನಂದರೆ E20 ಫ್ಯೂಲ್ ಆ್ಯಕ್ಚುಲಿ ಸೇಫಾ, ಡೇಂಜರಾ, ಬೆನಿಫಿಟಾ ಅಥವಾ ಲಾಸಾ? ನಾನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದರೆ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. E20 ಫ್ಯೂಲ್ ಅಂದರೆ ಏನು, ಯಾಕೆ ಗೌರ್ಮೆಂಟು ಇಂಟ್ರಡ್ಯೂಸ್ ಮಾಡಿದೆ, ನಿಮ್ಮ ವೆಹಿಕಲ್ಗೆ ಸೇಫಾ ಇಲ್ವಾ, ಮೈಲೇಜ್ ಇನ್ಕ್ರೀಸ್ ಆಗುತ್ತಾ ಇಲ್ವಾ, ಫ್ಯೂಚರಲ್ಲಿ ಪೆಟ್ರೋಲ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತಾ? ವಿಡಿಯೋ ಕಂಪ್ಲೀಟ್ ನೋಡಿದ್ರೆ ಮಾತ್ರ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ, ನಾನು ನಿಮ್ಮ ವರುಣ್. ಫಸ್ಟ್ ಕ್ವಶನ್ ಏನು ಅಂದರೆ, E20 ಫ್ಯೂಲ್ ಅಂದರೆ ಎಕ್ಸಾಕ್ಟ್ಲಿ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದರೆ E20 ಅಂದರೆ 20% ಎಥನಾಲ್ ಆ್ಯಂಡ್ 80% ಪೆಟ್ರೋಲ್ ಮಿಕ್ಸ್ಚರ್. ಈ ಎರಡು ಸೇರಿದ್ರೇ E20 ಪೆಟ್ರೋಲ್. ಇದಕ್ಕೂ ಮುಂಚೆ ಇಷ್ಟು ದಿನ E5 ಫ್ಯೂಯಲ್, E10 ಫ್ಯೂಯಲ್ ಅಂತ ಯೂಸ್ ಮಾಡಿದೀವಿ. ಬಟ್ ಇವಾಗ ಗೌರ್ಮೆಂಟ್ ನಿಧಾನವಾಗಿ E20 ಫ್ಯೂಲ್ಗೆ ಶಿಫ್ಟ್ ಆಗ್ತಿದೆ. ಇವಾಗ ನೆಕ್ಸ್ಟ್ ಡೌಟ್, ಎತ್ಲಿ ಆಲ್ಕೋಹಾಲ್, ಹೊಟ್ಟೆಗೆ ಬಿಟ್ಕೊಳ್ಳೋ ಆಲ್ಕೋಹಾಲ್ ಅಲ್ಲ, ಅದೇ ಎಥನಾಲ್ ಎಲ್ಲಿಂದ ಬರುತ್ತೆ? ಆಲ್ಕೋಹಾಲ್ ಫ್ಯಾಕ್ಟ್ರಿಯಿಂದ ಬರುತ್ತಾ? ಮೋಸ್ಟ್ಲಿ ಎಥನಾಲ್ ಪ್ರೊಡ್ಯೂಸ್ ಮಾಡೋದು ಶುಗರ್ ಕೇನಿಂದ, ಅಂದರೆ ಕಬ್ಬಿಂದ, ಜೋಳದಿಂದ, ರೈಸ್ ವೇಸ್ಟಿಂದ, ಅಗ್ರಿಕಲ್ಚರ್ ವೇಸ್ಟಿಂದ. ಸೊ ಬೇಸಿಕಲಿ ಎಥನಾಲ್ ಅನ್ನ ರೈತರು ಕೂಡ ತಯಾರಿ ಮಾಡಬಹುದು. ಗೌರ್ಮೆಂಟ್ E20 ಫ್ಯೂಲ್ನ ಇಂಟ್ರಡ್ಯೂಸ್ ಮಾಡೋಕ್ಕೆ ಇದು ಒಂದು ರೀಸನ್. ಏನಂದ್ರೆ ಗೌರ್ಮೆಂಟ್ ರೈತರಿಗೆ ಇನ್ಕಮ್ ಜಾಸ್ತಿ ಮಾಡೋಕ್ಕೆ, ರೈತರ ಆದಾಯ ಕೂಡ ಜಾಸ್ತಿ ಆಗಲಿ ಅಂತ E20 ಫ್ಯೂಲ್ ಅಗ್ರಿಕಲ್ಚರ್ ಸೆಕ್ಟರ್ಗೆ ದೊಡ್ಡ ಬೆನಿಫಿಟ್ ಅಂತ ಹೇಳಿ E20 ಫ್ಯೂಲ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇವಾಗ ದೊಡ್ಡ ಕ್ವಶನ್, ಗೌರ್ಮೆಂಟ್ ಸಡನ್ ಡಿಸಿಷನ್ ಯಾಕೆ? ಇದಕ್ಕೆ 3 ಸ್ಟ್ರಾಂಗ್ ರೀಸನ್ಸ್ ಇದೆ. ನಂಬರ್ 1, ಪೆಟ್ರೋಲ್ ಇಂಪೋರ್ಟ್ನ ಕಾಸ್ಟ್ನ ರೆಡ್ಯೂಸ್ ಮಾಡ್ಬೋದು. ಇಂಡಿಯಾ ಫಾರಿನ್ ಕಂಟ್ರೀಸಿಂದ ಪೆಟ್ರೋಲ್ನ ಇಂಪೋರ್ಟ್ ಮಾಡುತ್ತೆ. ಎಕ್ಸಾಂಪಲ್ ಸೌದಿ ಅರೇಬಿಯಾ, UAE, ರಷ್ಯಾ. ಅದೇ ಇಂಪೋರ್ಟ್ ಕಮ್ಮಿ ಮಾಡಿದ್ರೆ ನಮ್ಮ ದೇಶದಲ್ಲಿ ದುಡ್ಡು ಸೇವ್ ಆಗುತ್ತೆ. ಸೊ ಎಥನಾಲ್ ನಮ್ಮ ದೇಶದಲ್ಲೇ ತಯಾರಿ ಮಾಡಿದ್ರೆ ಬೇರೆ ದೇಶದಿಂದ ಫ್ಯೂಲ್ ಇಂಪೋರ್ಟ್ ಮಾಡ್ಕೊಳ್ಳೋ ಖರ್ಚು ತಪ್ಪುತ್ತೆ. ಇದೊಂದು ಫಸ್ಟ್ ರೀಸನ್. ರೀಸನ್ ನಂಬರ್ 2, ಪೊಲ್ಯೂಷನ್ ರೆಡ್ಯೂಸ್ ಮಾಡಬೇಕು ಅಂತ. ಪೆಟ್ರೋಲ್ ಹೆಚ್ಚಾಗಿ ಹೊಗೆ ಬಿಡುಗಡೆ ಮಾಡುತ್ತೆ, ಆದರೆ ಎಥನಾಲ್ ಕ್ಲೀನ್ ಫ್ಯೂಲ್. ಸೊ E20 ಫ್ಯೂಲ್ ಯೂಸ್ ಮಾಡಿದ್ರೆ ಕಾರ್ಬನ್ ಎಮಿಷನ್ ರೆಡ್ಯೂಸ್ ಆಗುತ್ತೆ, ಎನ್ವಿರಾನ್ಮೆಂಟ್ ಕೂಡ ಕ್ಲೀನ್ ಆಗಿರುತ್ತೆ, ಫ್ಯೂಚರ್ ಜನರೇಷನ್ ಕೂಡ ಸೇಫ್ ಆಗಿರುತ್ತೆ. ರೀಸನ್ ನಂಬರ್ 3, ರೈತರಿಗೆ ಒಳ್ಳೆ ಆದಾಯ ತಂದು ಕೊಡುತ್ತೆ. ನಾನು ಆಗಲೇ ಹೇಳಿದಾಗೆ ಕಬ್ಬು ಬೆಳೆಯೋ ರೈತರಿಗೆ, ಜೋಳ ಬೆಳೆಯೋ ರೈತರಿಗೆ ಒಳ್ಳೆ ಲಾಭ. E20 ಫ್ಯೂಲ್ನ ಈ ರೀತಿ ಬೆಳೆಗಳನ್ನ ಯೂಸ್ ಮಾಡಿ ತಯಾರಿಸೋದ್ರಿಂದ ರೈತರಿಗೆ ಒಳ್ಳೆ ಲಾಭ. ಗೌರ್ಮೆಂಟ್ ಇದನ್ನು ಒಂದು ರೀಸನ್ ಆಗಿ ತಗೊಂಡು ಸೊ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ, ಇದರಿಂದ ರೈತರು ಕೂಡ ಬೆಳಿಬೇಕು ಅಂತ ಹೇಳಿ E20 ಫ್ಯೂಲ್ ಅನ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ನಿಮ್ ವೆಹಿಕಲ್ಗೆ E20 ಎಷ್ಟು ಸೇಫ್? ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, E20 ಫ್ಯೂಲ್ ಬೈಕ್ಗೆ ಸೇಫಾ, ಕಾರ್ಗೆ ಸೇಫಾ ಅಂತ. ಇದಕ್ಕೆ ಉತ್ತರ ನಿಮ್ಮ ವೆಹಿಕಲ್ ಮಾಡೆಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಹಳೆ ಗಾಡಿಗಳು ಅಂದ್ರೆ 2010, 2012, 2015 ಮಾಡೆಲ್ಸ್ ಗಾಡಿಗಳಿಗೆ E20 ಸೂಟ್ ಆಗೋದೇ ಇಲ್ಲ. ಯಾಕೆ ಅಂದ್ರೆ ಎಥನಾಲ್ ಪೆಟ್ರೋಲ್ ಸ್ವಭಾವನೇ ಹಾಗೆ, ತುಂಬಾ ಮಾಯಿಶ್ಚರ್ನ ಅಬ್ಸರ್ವ್ ಮಾಡುತ್ತೆ, ನಿಮ್ಮ ಗಾಡಿಗಳಲ್ಲಿ ಇರೋ ರಬ್ಬರ್ ಪಾರ್ಟ್ಸ್ನ ಡ್ಯಾಮೇಜ್ ಮಾಡಬಹುದು, ಇಂಜಿನ್ ಬೇಗ ತುಕ್ಕಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಓಲ್ಡ್ ವರ್ಜನ್ ವೆಹಿಕಲ್ಸ್ಗೆ E20 ಸೂಟ್ ಆಗೋದು ತುಂಬಾ ಕಷ್ಟ. ಓಲ್ಡ್ ವೆಹಿಕಲ್ಸ್ ಇರೋರು ತುಂಬಾ ಹುಷಾರಾಗಿರ್ಬೇಕು. ಸೊ ಎಲ್ಲರಿಗೂ ಇರೋ ಇನ್ನೊಂದು ಡೌಟ್ ಏನಂದ್ರೆ, ಮೈಲೇಜ್ ಜಾಸ್ತಿ ಕೊಡುತ್ತಾ ಇಲ್ಲ ಕಮ್ಮಿ ಕೊಡುತ್ತಾ? ನಿಜ ಹೇಳ್ಬೇಕು ಅಂದ್ರೆ ಮೈಲೇಜ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಎಥನಾಲ್ ಎನರ್ಜಿ ಪೆಟ್ರೋಲ್ ಎನರ್ಜಿಗಿಂತ ಕಮ್ಮಿ. ಸೊ ಇಂಜಿನ್ ಸೇಮ್ ಡಿಸ್ಟೆನ್ಸ್ ಹೋಗ್ಬೇಕಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಫ್ಯೂಲ್ನ ಬರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾರ್ಮಲ್ ಪೆಟ್ರೋಲ್ ಅಲ್ಲಿ 50 ಕಿಲೋಮೀಟರ್ಸ್ ಅಂದ್ರೆ 50 ಕಿಲೋಮೀಟರ್ 1 ಲೀಟರ್ಗೆ ಕೊಟ್ರೆ, E20 ಫ್ಯೂಲ್ ಅಲ್ಲಿ 47 ಕಿಲೋಮೀಟರ್ 1 ಲೀಟರ್ಗೆ ಕೊಡುತ್ತೆ. ಸೊ ಮೈಲೇಜ್ ವಿಷಯದಲ್ಲಿ ಸ್ವಲ್ಪ ಬೇಸರ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಡೌಟ್, E20 ಬಂದ್ಮೇಲೆ ಅದ್ರ ಬೆಲೆ ಕಮ್ಮಿ ಆಗುತ್ತಾ? ಎಸ್ ಆಗುತ್ತೆ, ಬಟ್ ಇಮಿಡಿಯೇಟ್ಲಿ ಅಲ್ಲ. ಫ್ಯೂಚರ್ ಅಲ್ಲಿ ಚಾನ್ಸಸ್ ಇದೆ, ಬಿಕಾಸ್ ಎಥನಾಲ್ ನಮ್ಮ ದೇಶದಲ್ಲೇ ತಯಾರಾಗೋದ್ರಿಂದ ಬೆಲೆ ಕಮ್ಮಿ ಆಗುತ್ತೆ, ಬಟ್ ತುಂಬಾ ನಿಧಾನವಾಗುತ್ತೆ. ಸೊ ಈಗ ಹಳೆ ಮಾಡೆಲ್ ಗಾಡಿಗಳಿರೋ ಓನರ್ಸ್ನ ಕತೆ ಏನು? ಇಫ್ ನಿಮ್ ವೆಹಿಕಲ್ಸ್ 2020ಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದ್ರೆ ಓನರ್ ಮ್ಯಾನ್ಯುಯಲ್ನ ಚೆಕ್ ಮಾಡಿ, ಕಂಪನಿ ವೆಬ್ಸೈಟ್ ಚೆಕ್ ಮಾಡಿ, ಸರ್ವಿಸ್ ಸೆಂಟರ್ನ ಕನ್ಸಲ್ಟ್ ಮಾಡಿ. ಎಕ್ಸಾಂಪಲ್, ಕಂಪನೀಸ್ ಆಲ್ರೆಡಿ ಅನೌನ್ಸ್ ಮಾಡಿವೆ, ಹೋಂಡಾ ಇರ್ಬೋದು, TVS ಇರ್ಬೋದು, ಹೀರೋ, ಬಜಾಜ್. ಕೆಲವು ಮಾಡೆಲ್ಸ್ಗೆ E20 ಸೂಟ್ ಆಗುತ್ತೆ, ಕೆಲವು ಮಾಡೆಲ್ಸ್ಗೆ ಪಾರ್ಷಲ್ ಆಗಿ ಸೂಟ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಸುಮ್ಮನೆ ಬ್ಲೈಂಡ್ ಆಗಿ E20 ಯೂಸ್ ಮಾಡಿ ನಿಮ್ಮ ಗಾಡಿನ ಹಾಳು ಮಾಡ್ಕೋಬೇಡಿ. ಸೊ ತುಂಬಾ ಜನರ ಭಯ ಏನಂದ್ರೆ, ನಾನೇನಾದ್ರೂ ನನ್ನ ಗಾಡಿಗೆ E20 ಫ್ಯೂಲ್ನ ಯೂಸ್ ಮಾಡಿದ್ದೀನಿ ಅಂದ್ರೆ ಇಂಜಿನ್ ಚೆನ್ನಾಗಿರುತ್ತಾ ಇಲ್ಲ ಡ್ಯಾಮೇಜ್ ಆಗುತ್ತಾ ಅಂತ. ಇಮಿಡಿಯೇಟ್ ಡ್ಯಾಮೇಜ್ ಆಗಲ್ಲ, ಬಟ್ ಹೋಗ್ತಾ ಎಫೆಕ್ಟ್ ಆಗೋ ಚಾನ್ಸಸ್ ಇದ್ದೇ ಇದೆ. ಯಾಕಂದ್ರೆ ಎಸ್ಪೆಷಲಿ ಓಲ್ಡ್ ಇಂಜಿನ್ಸ್ ಅಲ್ಲಿ. ಸೊ E20 ಯಾವುದಕ್ಕೆ ಸೂಟ್ ಆಗುತ್ತೆ, ಯಾವುದಕ್ಕೆ ಸೂಟ್ ಆಗಲ್ಲ ಅನ್ನೋದು ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಈ E20 ಫ್ಯೂಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಿಂಗೆ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.